ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. IPL ನ ಲೀಗ್ ಮ್ಯಾಚಸ್ ಎಲ್ಲ ಮುಗೀತು. ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದಿದ್ದೇನಂದ್ರೆ ಯಾರ್ ನಂಬರ್ 4 ಪೊಸಿಷನ್ ಅಲ್ಲಿ ಕ್ವಾಲಿಫೈ ಆಗ್ತಾರಂತ. ಫೈನಲಿ ಅದು ಕನ್ಫರ್ಮ್ ಆಯ್ತು, RR ಅಂತ ಗೊತ್ತಾಯ್ತು. RR ಮ್ಯಾಚ್ ಆಗ್ತಾ ಇದ್ದಂಗೆ ಕ್ವಾಲಿಫೈ ಆಯ್ತು. ಅವ್ರು ಕ್ವಾಲಿಫೈ ಆಗ್ತಾ ಇದ್ದಂಗೆ PVKS ಮತ್ತೆ KKR ಮನೆಗೆ ಹೋದ್ರು ಅಂತಾನೆ ಹೇಳ್ಬೋದು. ಅದು RR ಏನಾದ್ರು ಒಂದ್ ವೇಳೆ ಸೋತಿದ್ರೆ ಅವಾಗ PVKS KKR ಪ್ಲೇಗ್ ಬರ್ತಾ ಇದ್ರು. ಬಟ್ RR ವಿನ್ ಆಯ್ತಲ್ವಾ, ಡೈರೆಕ್ಟ್ ಆಗಿ ಇವ್ರು ಕ್ವಾಲಿಫೈ ಆಗ್ಬಿಟ್ರು. ರನ್ ರೇಟ್ ಅದೆಲ್ಲ ಏನು ಮ್ಯಾಟರ್ ಆಗ್ತಾ ಇದ್ದಿಲ್ಲ. RR ವಿನ್ ಆದಾಗ ಅವ್ರು ಡೈರೆಕ್ಟ್ ಕ್ವಾಲಿಫೈ ಆಗ್ತಾರೆ. ಆದ್ರಿಂದ ಅವ್ರು ಮ್ಯಾಚ್ ವಿನ್ ಆಗ್ತಾನೆ ಕ್ವಾಲಿಫೈ ಆದ್ರು. ಬಟ್ ಅವ್ರು ಕ್ವಾಲಿಫೈ ಆಗ್ತಾ ಇದ್ದಂಗೆ ಇವ್ರು KKR ಮತ್ತೆ PVKS ಔಟ್ ಆಫ್ ದ ಟೂರ್ನಮೆಂಟ್ ಆದ್ರು. RR ಅವ್ರನ್ನ ಮೆಚ್ಕೊಳ್ಳೇಬೇಕು. ಸಗದಾಡಿದ್ರು, ಬೌಲಿಂಗ್ ಅಲ್ಲೂ ಅಷ್ಟೇ, ಬ್ಯಾಟಿಂಗ್ ಅಲ್ಲೂ ಅಷ್ಟೇ, ಎಲ್ಲದ್ರಲ್ಲೂ ಒಂಥರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಅದ್ರಲ್ಲೇ ಮ್ಯಾಚ್ ವಿನ್ ಆದ್ರು. ಇವ್ರದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಒಂಥರ ಟೀಮ್ ಪರ್ಫಾರ್ಮೆನ್ಸ್ ಬಂತು ಅಂತ ಹೇಳ್ಬೋದು. ಹೌದು, ಎಲ್ಲರ ಕಡೆಯಿಂದ ಒಂಥರ ಕಲೆಕ್ಟಿವ್ ಪರ್ಫಾರ್ಮೆನ್ಸ್. ನೋಡಿ, ಬ್ಯಾಟಿಂಗ್ ಅಲ್ಲಿ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಎಷ್ಟು ಗೊತ್ತಾ ಇವ್ರದ್ದು? 38 ರನ್ಸ್ ಅಷ್ಟೇ. 26 ಬಾಲ್ಸ್ ಅಲ್ಲಿ ಧ್ರುವ್ ಜುರೇಲ್ದು ಅವ್ರದೇ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್. ಅದಾದ್ಮೇಲೆ ಸೆಕೆಂಡ್ ಯಾರ್ದು ಗೊತ್ತಾ? ಇದು ಕೇಳಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ. ಜೋಫ್ರಾ ಆರ್ಚರ್ 32 ರನ್ಸ್ 15 ಬಾಲ್ಸ್ ಅಲ್ಲಿ. ಅದು ಸ್ಟ್ರೈಕ್ ರೇಟ್ ಎಷ್ಟು? 213. ಈ RR ಕಡೆ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸ್ ಕೂಡ ಈ ಸ್ಟ್ರೈಕ್ ರೇಟ್ ಅಲ್ಲಿ ಆಡಕ್ ಆಗ್ಲಿಲ್ಲ. ನೋಡಿ, ಇವರು ಜೋಫ್ರಾ ಆರ್ಚರ್ ಆಡಿದ್ರು. ಇವ್ರು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಜೋಫ್ರಾ ಆರ್ಚರ್ ನ ರವೀಂದ್ರ ಜಡೇಜಾ ಮತ್ತೆ ದುಬೆ ಅವ್ರಿಗಿಂತ ಒಂಥರ ಪ್ರಮೋಟ್ ಮಾಡ್ತಾರೆ. ಬಟ್ ನಾವೆಲ್ಲ ಏನ್ ಅನ್ಕೊತೀವಿ ಅಂದ್ರೆ ಆ ಟೈಮ್ ಅಲ್ಲಿ ಇದೇನಾದ್ರು ರಾಂಗ್ ಮೂವ್ ಆಯ್ತಾ, ಹೆಂಗ್ ಜೋಫ್ರಾ ಆರ್ಚರ್ ನ ಕಳ್ಸಿದ್ರು ಅನ್ಕೋತೀವಿ. ಬಟ್ ನೋಡಿ, ಜೋಫ್ರಾ ಆರ್ಚರ್ ನನ್ಗೆ ಬ್ಯಾಟಿಂಗ್ ಆಡಕ್ ಬರುತ್ತೆ, ನಾನು ಬ್ಯಾಟರ್ ತರನೇ ಬ್ಯಾಟ್ ಮಾಡ್ತೀನಿ ಅಂತ ತೋರಿಸ್ಕೊಟ್ಟಿದ್ದು ಜೋಫ್ರಾ ಆರ್ಚರ್. ಸಖತ್ತಾಗಿ ಅಂತ ಹೇಳ್ಬೋದು. ಇವತ್ತು ಆಕ್ಚುಲಿ ಮ್ಯಾಚ್ ವಿನ ಕಾರಣ ಜೋಫ್ರಾ ಆರ್ಚರ್ ಅಂತ ಹೇಳ್ಬೋದು. ಬ್ಯಾಟಿಂಗ್ ಅಲ್ಲೂ ಪರ್ಫಾರ್ಮೆನ್ಸ್ ಕೊಟ್ಟರು, ಬೌಲಿಂಗ್ ಅಲ್ಲೂ 3 ವಿಕೆಟ್ಸ್ ತಗೊಂಡ್ರು. ಒಂಥರ ಮೇನ್ ಕ್ರೂಷಿಯಲ್ ವಿಕೆಟ್ಸ್ ತಗೊಂಡ್ರು ಅಂತ ಹೇಳ್ಬೋದು. ಅದರಿಂದ ನೋಡಿ, ಒಂಥರ ಜೋಫ್ರಾ ಆರ್ಚರ್ ಒಂಥರ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು, ಇವತ್ತು ಬೆಂಕಿ ಆಗಾಡಿದ್ರು ಅಂತ ಹೇಳ್ಬೋದು. ಈ MI ಇಷ್ಟೇ ಅಂತ ನೋಡಿದಾಗ ಎಲ್ಲ ಕೊನೆ ಲೀಗ್ ಮ್ಯಾಚ್ ಆಡ್ತಾರಲ್ವ, ಅದೆಲ್ಲ ವಿನ್ನಿಂಗ್ ಇಂದಾನೆ ಅವ್ರು ಎಂಡ್ ಮಾಡ್ತಾ ಇದ್ದು. ಅದ್ ನೋಡಿ, ಇವತ್ತು ನಾವು ಎಂಡ್ ಮಾಡ್ತಾರೆ ಅನ್ಕಡೆ. ಬಟ್ RR ಅವ್ರು ಬಿಟ್ಟಿಲ್ಲ, ನಾವು ವಿನ್ ಆಗ್ಬಿಟ್ಟು ಕ್ವಾಲಿಫೈ ಆಗ್ತೀವಿ ಅಂತ ತೋರಿಸ್ಕೊಟ್ರು. MI ಕಡೆ ನೋಡಿ, MI ಕಡೆ ಇವತ್ತು ಅಷ್ಟೇ ಬೌಲಿಂಗ್ ಅಲ್ಲೂ ಅಷ್ಟೊಂದು ಏನು ಪರ್ಫಾರ್ಮೆನ್ಸ್ ಇಲ್ಲ, ಬ್ಯಾಟಿಂಗ್ ಅಲ್ಲೂ ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲ. ಬ್ಯಾಟಿಂಗ್ ಅಲ್ಲಿ ಚೇಸ್ ಮಾಡ್ತಾ ಇದ್ದಾಗ ಏನು ಪವರ್ ಪ್ಲೇದಲ್ಲೇ 4 ವಿಕೆಟ್ಸ್ ಕಳ್ಕೊಬಿಟ್ಟಿದ್ದಾರೆ. ಈ 200+ ರನ್ಸ್ ಏನಾದ್ರು ಚೇಸ್ ಮಾಡ್ಬೇಕಾದಾಗ ಪವರ್ ಪ್ಲೇದಲ್ಲೇ 4 ವಿಕೆಟ್ಸ್ ಕಳ್ಕೊಬಿಟ್ರೆ ಎಲ್ಲಿ ಚೇಸ್ ಮಾಡಕ್ಕಾಗುತ್ತೆ? ಹಂಗೂ ಒಂದು ಟೈಮ್ ಅಲ್ಲಿ ವಿಲ್ ಜಾಕ್ಸ್ ಮತ್ತೆ ಇವರು ಸೂರ್ಯಕುಮಾರ್ ಯಾದವ್ ನೋಡಿ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಅಲ್ಲೊಂದು ಹೋಪ್ ಬರುತ್ತೆ MIಗೆ ಏನಾದ್ರು ವಿನ್ ಆಗ್ಬೋದೇನಂತ. ಬಟ್ ಅದು ಆಗಲ್ಲ, ವಿಲ್ ಜಾಕ್ಸ್ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಹಾರ್ದಿಕ್ ಪಾಂಡ್ಯ ನಾವು ಮೊದಲನೇ ಬಾಲ್ ಔಟ್ ಆಗ್ಬಿಡ್ಬೇಕಾಯ್ತು, ಬಟ್ ಕ್ಯಾಚ್ ಬಿಟ್ಬಿಡ್ತಾರೆ ರಿಯಾನ್ ಪರಾಗು. ಅವ್ರು ಹಾರ್ದಿಕ್ ಪಾಂಡ್ಯ ಜಾಸ್ತಿ ಆಡಕ್ಕಾಗಲ್ಲ, ಅವ್ರ ಕಡೆಯಿಂದ ಒಂಥರ ಕ್ಯಾಮ್ಯನ್ ಹಾಕಿ ಬರುತ್ತೆ ಅಂತ ಹೇಳ್ಬೋದು. ಅದಾದ್ಮೇಲೆ ನೋಡಿ, ಅಲ್ಲಿ ಸ್ವಲ್ಪ ಹೋಪ್ ಇರುತ್ತೆ, ಅವಾಗ ಏನಾದ್ರು ಮಾಡ್ತಾರೆ ಅಂತ. ಬಟ್ ಅವಾಗ ಅಷ್ಟೇ ಸೂರ್ಯಕುಮಾರ್ ಯಾದವ್ ಔಟ್ ಆಗ್ಬಿಡ್ತಾರೆ, ಹಾರ್ದಿಕ್ ಪಾಂಡ್ಯನ ಔಟ್ ಆಗ್ಬಿಡ್ತಾರೆ. ಮ್ಯಾಚ್ ನ ಫಿನಿಶ್ ಮಾಡಕ್ಕಾಗಲ್ಲ, ಸೋಲ್ತಾರೆ. ಟಾಸ್ ವಿನ್ ಆಗೋದು MI ಅವ್ರು ಬೌಲಿಂಗ್ ತಗೋತಾರೆ. ಬ್ಯಾಟಿಂಗ್ ಆಡಕ್ ಬರೋದು RR ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ. ಇವ್ರು ನೋಡಿ, ಯಶಸ್ವಿ ಜೈಸ್ವಾಲ್ ಒಂದ್ ರೇಂಜ್ ಕ್ಯಾಮ್ಯನ್ ಆಡ್ತಾರೆ. 17 ಬಾಲ್ಸ್ ಅಲ್ಲಿ 27 ರನ್ಸ್ ಸ್ಕೋರ್ ಮಾಡಿ ವಿಲ್ ಜಾಕ್ಸ್ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ವೈಭವ್ ಸೂರ್ಯವಂಶಿ ಅವ್ರ ಕಡೆಯಿಂದ ಅಷ್ಟೊಂದು ಆಡಕ್ಕಾಗಲ್ಲ, ಅವರು ಬೇಗನೆ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಧ್ರುವ್ ಜುರೇಲ್ ಬರ್ತಾರಲ್ವಾ, ಧ್ರುವ್ ಜುರೇಲ್ ರಿಯಾನ್ ಪರಾಗು ಏನಷ್ಟು ಆಡಲ್ಲ. ಧ್ರುವ್ ಜುರೇಲ್ ಕಡೆಯಿಂದ ಒಂಥರ ಸ್ವಲ್ಪ ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ತಾರೆ. ಆ ಟೈಮಲ್ಲಿ ನಿಧಾನಕ್ಕೆ ಆಡ್ತಾರೆ. 26 ಬಾಲ್ಸ್ ಅಲ್ಲಿ 38 ರನ್ಸ್ ಸ್ಕೋರ್ ಮಾಡಿ ಕಾರ್ಬನ್ ಬಾಶ್ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ದುಷ್ಯಂತ್ ಶನಕ ಇಲ್ಲಿ ಆಕ್ಚುಲಿ ಹೇಳ್ಬೇಕಾದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ. ಬಟ್ ಇವರು ದುಷ್ಯಂತ್ ಶನಕ ರನ್ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಫೆರಾರಿಯಾ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಕೊಡಲ್ಲ. ನೋಡಿ, ಜೋಫ್ರಾ ಆರ್ಚರ್ ಬರ್ತಾರಲ್ಲ, ಜೋಫ್ರಾ ಆರ್ಚರ್ ನೋಡಿ ಸಖತ್ತಾಗಿ ಆಡ್ತಾರೆ. 15 ಬಾಲ್ಸ್ ಅಲ್ಲಿ 32 ರನ್ಸ್ ಸ್ಕೋರ್ ಮಾಡ್ತಾರೆ. ಜೋಫ್ರಾ ಆರ್ಚರ್ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ ಅಂತ ಹೇಳ್ಬೋದು. ನೋಡಿ, ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರ ಕಡೆ ನೋಡಿ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಬಂದು ಧ್ರುವ್ ಜುರೇಲ್ದು 38 ರನ್ಸ್. ಸೆಕೆಂಡ್ ಬಂದು ಜೋಫ್ರಾ ಆರ್ಚರ್ದು 32 ರನ್ಸ್ 15 ಬಾಲ್ಸ್ ಅಲ್ಲಿ. ನೋಡಿ, ಇವ್ರ ಕಡೆ ಒಂಥರ ಬಿಗ್ ರನ್ಸ್ ಯಾರ್ ಬ್ಯಾಟ್ ಇಂದಾನು ಬಂದಿಲ್ಲ. ಎಲ್ಲ ಒಂಥರ ಕ್ಯಾಬಿನಕ್ಸ್ ಬಂದು ಒಂಥರ ಚಿಕ್ಕದಾಗಿ ಒಂಥರ ದೊಡ್ಡ ಮೊತ್ತ ಅಂತಾರಲ್ಲ, ಆತರ ಚಿಕ್ಕದಾಗಿ ಕಾಂಟ್ರಿಬ್ಯೂಷನ್ ಮಾಡಿ ದೊಡ್ಡ ಮೊತ್ತನ ಕಲೆ ಹಾಕಿದ್ರು ಅಂತ ಹೇಳ್ಬೋದು. ಲಾಸ್ಟ್ ಅಲ್ಲಿ ರವೀಂದ್ರ ಜಡೇಜಾನ ಮೆಚ್ಕೊಳ್ಳೇಬೇಕು. 11 ಬಾಲ್ಸ್ ಅಲ್ಲಿ 19 ರನ್ಸ್ ಸ್ಕೋರ್ ಮಾಡ್ತಾರೆ. ಹಂಗೂ ಇವ್ರು ಬೇಗ ಔಟ್ ಆಗ್ಬಿಡ್ತಾರೆ ಶಾರ್ದುಲ್ ಠಾಕೂರ್ಗೆ. ಬಟ್ ಅದು ನೋಬಲ್ ಆಗಿರುತ್ತೆ. ಅದಾದ್ಮೇಲೆ 6-4 ಏನೋ ಸ್ಕೋರ್ ಮಾಡ್ತಾರೆ. ಅದರಿಂದ 19 ರನ್ಸ್ ಸ್ಕೋರ್ ಮಾಡ್ಬಿಡುತ್ತೆ. ಆಂಡ್ರೆ ಬರ್ಗರ್ ಲಾಸ್ಟ್ ಒಳ್ಳೆ ಫಿನಿಶ್ ಕೊಡ್ತಾರೆ ಅಂತ ಹೇಳ್ಬೋದು. 3 ಬಾಲ್ಸ್ ಅಲ್ಲಿ 10 ರನ್ಸ್ ಸ್ಕೋರ್ ಮಾಡ್ತಾರೆ. ಇವರೆಲ್ಲ ಇಷ್ಟ ಆಡ್ತಾ ಇದ್ದಾಗ ಸ್ಕೋರ್ ಮಾಡೋದು 205 206 ನ ಟಾರ್ಗೆಟ್ ಆಗಿ ಕೊಡ್ತಾರೆ. ನೋಡಿ, ಇದು ಇವ್ರ ಕಡೆ ಒಂಥರ ಬಿಗ್ ರನ್ಸ್ ಬಂದಿಲ್ಲ, ಒಂಥರ ಕ್ಯಾಮಿನಾಕ್ಸ್ ಬಂದಿದ್ದು ಚಿಕ್ಕ ಮೊತ್ತದಿಂದ. ನೋಡಿ ಯಾವ ತರ ದೊಡ್ಡ ಮೊತ್ತ ಬಂತು ಅಂತ. ಇದೊಂಥರ ಡಿಫೆಂಡಬಲ್ ಸ್ಕೋರ್ ಅಂತಾನೆ ಹೇಳ್ಬೋದು. ಹೌದು, 200+ ರನ್ಸ್ ಇದೆ, ಯಾವುದೇ ಟೈಮಲ್ಲಿ ಆದ್ರೂ ಒಂಥರ ಡಿಫೆಂಡಬಲ್ ಸ್ಕೋರ್ ಏನಾದ್ರು. ಬಟ್ ಆದ್ರೂ ಮುಂಬೈ ಕಷ್ಟ ಆಯ್ತು ಚೇಸ್ ಮಾಡಕ್ಕೆ. ಬಟ್ ಅವರು ಏನು ಇದೆಲ್ಲ ಮ್ಯಾಟರ್ ಆಗಲ್ಲ, ಆರಾಮಾಗಿ ನಾನು ಚೇಸ್ ಮಾಡ್ತಾರೆ ಅನ್ಕೊಂಡಿದ್ದೆ. ಬಟ್ ಚೇಸ್ ಮಾಡಕ್ ಬರ್ತಾರೆ ರೋಹಿತ್ ಶರ್ಮಾ, ರಿಯಾನ್ ರಿಕಲ್ಟನ್. ರೋಹಿತ್ ಶರ್ಮಾ ಮೊದಲನೇ ಓವರ್ ಅಲ್ಲೇ ಔಟ್ ಜೋಫ್ರಾ ಆರ್ಚರ್ಗೆ ಡಕ್ 0 ರನ್ಗೆ ಔಟ್ ಆಗಿದ್ದು ರೋಹಿತ್ ಶರ್ಮಾ. ಅವ್ರು ಔಟ್ ಆಗ್ತಾ ಇದ್ದಂಗೆ ಆಮೇಲೆ ಸ್ವಲ್ಪ ಕಷ್ಟದಲ್ಲಿ ಸಿಕ್ಕಾಕಂದ್ರು ಅಂತ ಹೇಳ್ಬೋದು. ರಿಯಾನ್ ರಿಕಲ್ಟನ್ ಅವರು ಆಡಲ್ಲ. ಅವರು 7 ಬಾಲ್ ಅಲ್ಲಿ 12 ರನ್ಸ್ ಸ್ಕೋರ್ ಮಾಡಿ ಆಂಡ್ರೆ ಬರ್ಗರ್ಗೆ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ನಮಂದಿರ್ ಬರ್ತಾರೆ. ಅವರು ಅಷ್ಟೇ, ಅವರು ಬೇಗನೆ ಔಟ್ ಆಗ್ಬಿಡ್ತಾರೆ ಜೋಫ್ರಾ ಆರ್ಚರ್ಗೆ. ಮತ್ತೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮನ ಔಟ್ ಆಗ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಕಡೆಯಿಂದ ಒಂಥರ ಇನ್ನಿಂಗ್ಸ್ ಬಿಲ್ಡ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಅದು ಅವ್ರು ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ಬೋದಾಗಿತ್ತು. ಬಟ್ ವಿಕೆಟ್ಸ್ ಆತರ ಕಳ್ಕೊಂಡಿತ್ತಲ್ಲ. ಇವ್ರದ್ದು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಪವರ್ ಪ್ಲೇದಲ್ಲಿನೇ 4 ವಿಕೆಟ್ಸ್ ಕಳ್ಕೊಂಡ್ಬಿಡ್ತಾರೆ. ರನ್ಸ್ 50 ರನ್ಸ್ ಏನೋ ಬಂದಿರುತ್ತೆ ಅಷ್ಟೇ, 4 ವಿಕೆಟ್ಸ್ ಕಳ್ಕೊಂಡಿರ್ತಾರೆ. ಸಾಕಷ್ಟು ಸ್ಟ್ರಗಲ್ ಪಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್, ವಿಲ್ ಜಾಕ್ಸ್ ಇವ್ರ ಕಡೆಯಿಂದ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಇಲ್ಲಿ ಸ್ವಲ್ಪ ಹೋಪ್ ಬರುತ್ತೆ, ಏನಾದ್ರು ವಿನ್ ಆಗ್ತಾರೆ ಅಂತ. ಹೌದು, ನೋಡಿ, ಇವ್ರಿಬ್ಬರ ನಡುವೆ ಬರುವಂತ ಪಾರ್ಟ್ನರ್ಶಿಪ್ ಎಷ್ಟು ಗೊತ್ತಾ? 63 ರನ್ಸ್ ಬರುತ್ತೆ 38 ಬಾಲ್ಸ್ ಅಲ್ಲಿ. ಆದ್ರಿಂದ ಇಲ್ಲಿ ಸ್ವಲ್ಪ ಹೋಪ್ ಬರುತ್ತೆ, ಸ್ವಲ್ಪ ಹತ್ರಕ್ಕೆ ಬರ್ತಾರೆ ಅಂತ. ಬಟ್ ಆದ್ರೂ ಜಾಸ್ತಿ ಹೊತ್ತಿರೋ ಕಾಲ ವಿಲ್ ಜಾಕ್ಸ್ ಔಟ್ ಆಗ್ಬಿಡ್ತಾರೆ. ಇವ್ರು ಪುಂಜಾಗೆ 18 ಬಾಲ್ಸ್ ಅಲ್ಲಿ 33 ರನ್ಸ್ ಸ್ಕೋರ್ ಮಾಡಿ.
ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಹಾರ್ದಿಕ್ ಪಾಂಡ್ಯ ಬರ್ತಾ ಇದ್ದಂಗೆ ಆ ಬಾಲ್ ಔಟ್ ಆಗ್ಬೇಕಾಯ್ತು, ಬಟ್ ರಿಯಾನ್ ಪರಾಗ್ ಕ್ಯಾಚ್ ಬಿಟ್ಬಿಡ್ತಾರೆ. ರಿಯಾನ್ ಪರಾಗ್ ಕ್ಯಾಚ್ ಬಿಡ್ತಾ ಇದ್ದಂಗೆ ನೆಕ್ಸ್ಟ್ ಆ ಓವರ್ ಅಲ್ಲೇ ಸ್ಕೋರ್ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ. 2 6 1 4 ಏನೋ ಸ್ಕೋರ್ ಮಾಡ್ತಾರೆ. ಅವ್ರು ನೋಡಿ ಅಲ್ಲೇ ಸ್ವಲ್ಪ ಇನ್ಕ್ರೀಸ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಜಾಸ್ತಿ ಹೊತ್ತಿರಕ್ಕಾಗಲ್ಲ, ಜೋಫ್ರಾ ಆರ್ಚರ್ ನ ತರ್ತಾರೆ. ಇವ್ರಿಬ್ರದ್ದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇರ್ತದಲ್ವಾ, ಅವಾಗ ಜೋಫ್ರಾ ಆರ್ಚರ್ ನ ತರ್ತಾರೆ. ಜೋಫ್ರಾ ಆರ್ಚರ್ಗೆ ಹಾರ್ದಿಕ್ ಪಾಂಡ್ಯ ಔಟ್ ಆಗ್ಬಿಡ್ತಾರೆ. 15 ಬಾಲ್ಸ್ ಅಲ್ಲಿ 34 ರನ್ಸ್ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಸೂರ್ಯಕುಮಾರ್ ಆಡ್ತಾ ಇರ್ತಾರೆ, ಅವರು ಔಟ್ ಆಗ್ಬಿಟ್ಟಿರ್ತಾರೆ. ಇನ್ನೆಲ್ಲ ಅವ್ರು ಔಟ್ ಆಗ್ತಾ ಇದ್ದಾಗ ಇನ್ನ 18 ಬಾಲ್ 60 ರನ್ಸ್ ಏನೋ ಆ ತರ ಈಕ್ವೇಷನ್ ಬಂದಿತ್ತು. ಆಮೇಲೆ ಲಾಸ್ಟ್ ಅಲ್ಲಿ ಯಾರು ಬ್ಯಾಟರ್ಸ್ ಎಲ್ಲ ಅವ್ರ ಕೈಲೆಲ್ಲ ಅಷ್ಟೊಂದು ಆಡಕ್ಕಾಗಲ್ಲ. ಲಾಸ್ಟ್ ಅಲ್ಲಿ ಶಾರ್ದುಲ್ ಠಾಕೂರ್ 11 ಬಾಲ್ಸ್ ಅಲ್ಲಿ 10 ರನ್ಸ್ ಸ್ಕೋರ್ ಮಾಡ್ತಾರೆ. ದೀಪಕ್ ಚಾಹರ್ 5 ಬಾಲ್ಸ್ ಅಲ್ಲಿ 8 ರನ್ಸ್ ಸ್ಕೋರ್ ಮಾಡ್ತಾರೆ. ಬಟ್ ಲಾಸ್ಟ್ ಮ್ಯಾಚ್ ನ ಫಿನಿಶ್ ಮಾಡೋಕ್ಕಾಗಲ್ಲ. ಎಂಐ ಅವರು 20 ಓವರ್ ಆಡ್ಬಿಟ್ಟು 175 ರನ್ಸ್ ಸ್ಕೋರ್ ಮಾಡಿ 9 ವಿಕೆಟ್ಸ್ ಕಳ್ಕೊಂಡಿರ್ತಾರೆ. 30 ರನ್ಸ್ ಮಾರ್ಜಿನ್ ಇಂದ ಸೋಲ್ತಾರೆ ಎಂಐ. ನೋಡಿ RR ಕ್ವಾಲಿಫೈ ಆಯ್ತು. ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಅಂದ್ರೆ ಏನಾದ್ರು RR ಏನಾದ್ರು ಸೋತ್ರೆ ಒಂಥರ ಸೆಕೆಂಡ್ ಮ್ಯಾಚ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೊಂಡಿದ್ವಿ. ಬಟ್ RR ಇದು ಕೊಟ್ಟಿಲ್ಲ. ನಾವು ಆ ತರ ಚಾನ್ಸ್ ಕೊಡೋಣ, ನಾವೇ ವಿನ್ ಆಗ್ತೀವಿ. ಈ ಸೀಸನ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡ್ಕೊಂಡ್ ಬಂದಿದ್ವಿ, ಒಳ್ಳೆ ಕ್ರಿಕೆಟ್ ಆಡ್ಕೊಂಡ್ ಬಂದಿದ್ವಿ, ಅದರಿಂದ ನಾವೇ ಕ್ವಾಲಿಫೈ ಆಗ್ತೀವಿ ಅಂತ RR ಅವರು ಕ್ವಾಲಿಫೈ ಆದ್ರು. ಇವಾಗ ಎರಡನೇ ಮ್ಯಾಚ್ ಬರೋಣ, KKR ವರ್ಸಸ್ DC. ಇದೊಂಥರ ಡೆಟ್ರಾಬರ್ ಮ್ಯಾಚ್ ಆಗ್ಬಿಡ್ತು. ಹೌದು, ಮೊದಲನೇ ಮ್ಯಾಚ್ RR ವಿನ್ ಆಗ್ಬಿಡ್ತಲ್ವ, ಆದ್ರಿಂದ ಡೆಟ್ರಾಬರ್ ಮ್ಯಾಚ್ ಆಯ್ತು. ಅಲ್ಲಿ ಏನಾದ್ರು ಸೋತಿದ್ರೆ ಅವಾಗ KKR ಒಂದು ಚಾನ್ಸ್ ಇರ್ತಾ ಇತ್ತು, ಅವಾಗ ಒಂಥರ ಸಖತ್ ಇಂಟ್ರೆಸ್ಟಿಂಗ್ ಆಗಿರ್ತಾ ಇತ್ತು. ಬಟ್ ಅಲ್ಲಿ RR ವಿನ್ ಆದ್ರೆ ಇಲ್ಲಿ ಒಂಥರ KKR ಅವ್ರು ಮೂಡಪ್ ಆಗ್ಬಿಟ್ರು ಅಂತ ಹೇಳ್ಬೋದು. ಇವ್ರ ಕಡೆ ಯಾವ್ದೇ ಇದ್ರ ಕಡೆಯಿಂದ ಅಷ್ಟು ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ, ಒಂಥರ ಮೂಡಪ್ ಆಗ್ಬಿಟ್ರು, ನೆಗ್ಲೆಕ್ಟ್ ಅನ್ನೋದು ಬಂದ್ಬಿಡ್ತು. ಹೌದು, ಇನ್ ಹೆಂಗಿದ್ರು ನಾವು ಕ್ವಾಲಿಫೈ ಆಗಲ್ಲ, ಸುಮ್ನೆ ಆಡ್ಕೊಂಡು ಹೋಗೋಣ ಅನ್ನೋ ತರ ಆಡ್ದಂಗಿತ್ತು KKR. ಆಕ್ಚುಲಿ ಹೇಳ್ಬೇಕಾದ್ರೆ ಟಾಸ್ ವಿನ್ ಆಗ KKR ಅವರು ಬೌಲಿಂಗ್ ತಗೋತಾರೆ, ಬ್ಯಾಟಿಂಗ್ ಆಡಕ್ ಬರೋದು ಇವರು ಡೆಲ್ಲಿ ಅವರು ಅಭಿಷೇಕ್ ಪೋರಲ್ ಮತ್ತೆ KL ರಾಹುಲ್. ಪರವಾಗಿಲ್ಲ, ಇವ್ರಿಬ್ರು ನೋಡಿ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಅಭಿಷೇಕ್ ಪೋರಲ್ 18 ಬಾಲ್ಸ್ ಅಲ್ಲಿ 22 ರನ್ಸ್ ನ ಸ್ಕೋರ್ ಮಾಡಿ ಸೌರವ್ ದುಬೆ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ KL ರಾಹುಲ್ ಕಡೆಯಿಂದ ಒಳ್ಳೆ ರನ್ಸ್ ಬರುತ್ತೆ. ಹೌದು ನೋಡಿ, ಆಕ್ಚುಲಿ ಡೆಲ್ಲಿ ಮ್ಯಾಚ್ ವಿನ್ ಆಗಬೇಕಾದ್ರೆ KL ರಾಹುಲ್ ಬ್ಯಾಟ್ ಇಂದ ರನ್ಸ್ ಬರಬೇಕು. ಅವ್ರ ಬ್ಯಾಟ್ ಇಂದ ಯಾವ ರನ್ಸ್ ಬರುತ್ತೆ ಅವಾಗಲೇ ಅವ್ರ ಮ್ಯಾಚ್ ವಿನ್ ಆಗಿರೋದು. ಆದ್ರಿಂದ ನೋಡಿ ಇವತ್ತು ಅಷ್ಟೇ 30 ಬಾಲ್ಸ್ ಅಲ್ಲಿ 60 ರನ್ಸ್ ನ ಸ್ಕೋರ್ ಮಾಡ್ತಾರೆ ಇವ್ರು KL ರಾಹುಲ್. ಸಖತ್ತಾಗಿನೇ ಆಡ್ತಾರೆ. ಅದಾದ್ಮೇಲೆ ಎಲ್ಲರ ಕಡೆಯಿಂದ ಒಂಥರ ಕ್ಯಾಮೆನಾಕ್ಸ್ ಬಂತು ಅಂತ ಹೇಳ್ಬೋದು. ಸಾಹಿಲ್ ಪರಾಗ್ 24 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅಕ್ಷರ್ ಪಟೇಲ್ ಇವತ್ತೊಂಥರ ಕ್ಯಾಪ್ಟನ್ ಕಡೆಯಿಂದ ಒಳ್ಳೆ ನಾಕ್ ಬಂತು ಅಂತ ಹೇಳ್ಬೋದು. 25 ಬಾಲ್ಸ್ ಅಲ್ಲಿ 39 ರನ್ಸ್ ಸ್ಕೋರ್ ಮಾಡಿದ್ರು. ಅದಾದ್ಮೇಲೆ ಮಿಲ್ಲರ್ ಕಡೆಯಿಂದ 28. ಎಲ್ಲ ಒಂಥರ ಕಲೆಕ್ಟಿವ್ ಪರ್ಫಾರ್ಮೆನ್ಸ್. ಇವ್ರದ್ದು ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ 60 ರನ್ಸ್ ಬಂದು KL ರಾಹುಲ್. ಅದ್ ಬಿಟ್ರೆ ಇನ್ನೆಲ್ಲ ಕ್ಯಾಮಿನಾಕ್ಸ್ ಅಂತಾನೆ ಹೇಳ್ಬೋದು. ಪರವಾಗಿಲ್ಲ, ಒಂದು ರೇಂಜ್ಗೆ ನೋಡಿ ಇವರೆಲ್ಲ ಸ್ಟಾರ್ಟ್ ಆದಾಗ 203 ರನ್ಸ್ ನ ಸ್ಕೋರ್ ಮಾಡ್ತಾರೆ, 5 ವಿಕೆಟ್ಸ್ ಕಳ್ಕೊಂಡು 20 ಓವರ್ಸ್ ಅಲ್ಲಿ. ಅದಾದ್ಮೇಲೆ ಅವ್ರ ಕಡೆ ಬೌಲಿಂಗ್ ಅಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ, ಸೌರವ್ ದುಬೆ 4 ಓವರ್ಸ್ ಮಾಡ್ಬಿಟ್ಟು 28 ರನ್ಸ್ ಕೊಡ್ತಾರೆ, 2 ವಿಕೆಟ್ಸ್ ತಗೊಂತಾರೆ. ಒಂಥರ ಸಕಲಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ವಿಕೆಟ್ಸ್ ತಗೋತಾರೆ, ಮತ್ತೆ ಒಳ್ಳೆ ಎಕಾನಮಿಯಲ್ಲಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು ಸೌರವ್ ದುಬೆ. ಈ 204 ರನ್ಸ್ ನ ಚೇಂಜ್ ಮಾಡಕ್ ಬರ್ತಾರೆ ಇವರು KKR ಅವರು. KKR ಕಡೆ ನೋಡಿ ಪಿನ್ನೆಲ್ಲ ಆಡ್ಲೇಬೇಕಾಗಿತ್ತು. ಈ ತರ ಏನಾದ್ರು ಯೂಸ್ ಸ್ಕೋರ್ ಇದ್ದಾಗ ಒಂಥರ KKR ಕಡೆ ಪಿನ್ನೆಲ್ಲ ಆಡಿದ್ರೆ ಮ್ಯಾಚ್ ಆಗೋದು. ಇಲ್ಲಾಂದ್ರೆ ಅವ್ರ ಕಡೆ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡೋರು ಬೇರೆಯವ್ರು ಯಾರು ಇಲ್ಲ. ಅದರಿಂದ ನೋಡಿ ಇವತ್ತು ಪಿನ್ಯಾಲ್ ಕಡೆಯಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡ್ಕೊಳ್ಳೋ 13 ಬಾಲ್ಸ್ ಅಲ್ಲಿ 20 ರನ್ಸ್ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ. ಇವತ್ತೊಂದ್ರೆ ಕ್ಯಾಪ್ಟನ್ ಕಡೆಯಿಂದ ಒಳ್ಳೆ ನಾಕ್ ಬಂತು ಅಂತ ಹೇಳ್ಬೋದು. ಇವ್ರ ಕಡೆ KKR ಕಡೆ 39 ಬಾಲ್ಸ್ ಅಲ್ಲಿ 63 ರನ್ಸ್ ಸ್ಕೋರ್ ಮಾಡ್ತಾರೆ ಅಜಿಂಕ್ಯ ರಹಾನೆ. ಮತ್ತೆ ಇನ್ನು ಎಲ್ಲರ ಕಡೆಯಿಂದ ಒಂಥರ ಚಿಕ್ಕದ ಕ್ಯಾಮಿನಾಕ್ಸ್ ಬಂತು ಅಷ್ಟೇ, ಏನೋ ಜಾಸ್ತಿ ಯಾರು ಆಡಕ್ಕೂ ಇಲ್ಲ. ಮನೀಶ್ ಪಾಂಡೆ 25 ರನ್ಸ್, ಮತ್ತೆ ರೋಮನ್ ಪವಲ್ 29 ರನ್ಸ್. ಇನ್ಯಾರು ಕಡೆಯಿಂದ ಡಬಲ್ ಡಿಜಿಟ್ ಕೂಡ ಹೋಗಕ್ಕಾಗಿಲ್ಲ. ನೋಡಿ ಕ್ಯಾಮ್ರನ್ ಗ್ರೀನ್ 2 ರನ್, ರಿಂಕು ಸಿಂಗು 0, ಇನ್ನೆಲ್ಲ ಒಂಥರ ಸಿಂಗಲ್ ಡಿಜಿಟ್ ಅಲ್ಲೇ ಔಟ್ ಆಗ್ಬಿಟ್ರು. ನೋಡಿ ಇವ್ರು ಇಷ್ಟು ಸ್ಕೋರ್ ಮಾಡ್ತಾ ಇದ್ದಂಗೆ ಇವ್ರು ಕಲೆ ಹಾಕಿದ್ ಎಷ್ಟು ರನ್ ಗೊತ್ತಾ, 163 ರನ್ಸ್ ಸ್ಕೋರ್ ಮಾಡಿದ್ರು. ಇನ್ನು ಒಂದು 8 ಬಾಲ್ಸ್ ಇದ್ದಾಗನೆ ಆಲ್ ಔಟ್ ಆಗ್ಬಿಟ್ಟು ಇವ್ರ ಕಡೆ ನೋಡಿ ಅಲ್ಲೇ ಕುಗ್ಗೋಗ್ಬಿಟ್ರು. ಅಲ್ಲಿ ಯಾವಾಗ ಅಲ್ಲಿ RR ವಿನ್ ಆದ್ರ ಮ್ಯಾಚ್ ಇವ್ರಿಗೊಂಥರ ನೆಗ್ಲೆಕ್ಟ್ ಅನ್ನೋದು ಬಂದ್ಬಿಡ್ತು. ಹೌದು, ಇವ್ರು ಏನಾದ್ರು ಅಲ್ಲೇನಾದ್ರು RR ಸೋತಿದ್ದಾಗ ಇವ್ರಿಗೊಂಥರ ಸಖತ್ ಜಿದ್ದ ಅನ್ನೋದು ಬರ್ತಾ ಇತ್ತು, ವಿನ್ ಆಗ್ಲೇಬೇಕು ಅನ್ನೋ ಇದ್ರಲ್ಲಿ ಇರ್ತಾ ಇದ್ರು. ಬಟ್ ಅಲ್ಲಿ ಸೋತ್ರಲ್ಲ, ಇವ್ರೊಂಥರ ಕೇರ್ಲೆಸ್ ಮಾಡಿದ್ರು ಅಂತ ಹೇಳ್ಬೋದು. ವಿನ್ ಆದ್ರೆ ಆಗೋಣ, ಸೋತ್ರ ಸಲ ಹೆಂಗಿದ್ರು ಮನೆಗೆ ಹೋಗೋದಲ್ಲ, ಅದರಿಂದ ಯಾವ್ದಾದ್ರು ಏನು ಅನ್ಬಿಟ್ಟು ಆಡೋ ತರ ಇತ್ತು KKR. ಈ ಕಡೆ ಒಳ್ಳೆ ಬೌಲಿಂಗ್ ಮಾಡಿದೆ ಅಂದ್ರೆ ಲುಂಗಿ ಅಂಗಡಿ ಈ ಸೀಸನ್ ಅಲ್ಲಿ ಯಾವ ತರ ಬೌಲಿಂಗ್ ಮಾಡೋದು, ಅವ್ರ ವಿಕೆಟ್ಸ್ ತಗೊಳ್ಳೋದೆಲ್ಲ ಸ್ಲೋವರ್ ಒಂದ್ಸಲ ಸಕಾಲ ಆಗ್ತಾರೆ ಅಂತ ಹೇಳ್ಬೋದು. ಒಳ್ಳೆ ಸ್ಲೋವರ್ ರನ್ ಇಟ್ಟಿದ್ದಾರೆ ನೋಡಿ. ಫಸ್ಟ್ ಅಲ್ಲಿ ಇವ್ರಿಗೆ ಅಷ್ಟೊಂದು ಸ್ಲೋವರ್ ರನ್ ಹಾಕಕ್ ಬರ್ತಾ ಇದ್ದಿಲ್ಲ. ಬಟ್ ಅದಾದ್ಮೇಲೆ ಯಾವ ತರ ಬಿಲ್ಡ್ ಮಾಡಿದ್ರು ಅಂದ್ರೆ ಸಕಾಲಾಗಿ ಆಗ್ತಾರೆ ನೋಡಿ. ಅವ್ರು ಹಾಕಿರೋ 3.4 ಓವರ್ಸ್ ಅಲ್ಲಿ 3 ವಿಕೆಟ್ಸ್ ತಗೋತಾರೆ, 27 ರನ್ಸ್ ಅಷ್ಟೇ ಕೊಡೋದು. ಒಂಥರ ಒಳ್ಳೆ ಎಕಾನಮಿದಲ್ಲಿ ಕೂಡ ಬೌಲಿಂಗ್ ಮಾಡ್ತಾರೆ, ಒಳ್ಳೆ ವಿಕೆಟ್ಸ್ ತಗೋತಾರೆ ಅಂತ ಹೇಳ್ಬೋದು. ಮತ್ತೆ ಮಿಚೆಲ್ ಸ್ಟಾರ್ಕು ಪರವಾಗಿಲ್ಲ, ಇವತ್ತು 3 ಓವರ್ಸ್ ನ ಮಾಡಿ 26 ರನ್ಸ್ ನ ಕೊಟ್ಟು 2 ವಿಕೆಟ್ಸ್ ತಗೋತಾರೆ. ಪರವಾಗಿಲ್ಲ, DC ಬೌಲಿಂಗ್ ಮೆಚ್ಕೊಳ್ಬೇಕು. ಇನ್ನ 163 ಆಲ್ ಔಟ್ ಮಾಡಿದ್ರೆ ಅಂದ್ರೆ ಒಳ್ಳೆ ಬೌಲಿಂಗ್ ಮಾಡಿದ್ರೆ ಅಂತಾನೆ ಅರ್ಥ. ನೋಡಿ ಇದು ಎರಡನೇ ಮ್ಯಾಚ್ ಡಾಟಾ ಬರಾಯ್ತು. KKR ಮ್ಯಾಚ್ ವಿನ್ ಆಗಿದ್ದು ಸೋತಿದ್ದೇನೋ ಅಷ್ಟೊಂದು ಮ್ಯಾಟರ್ ಆಗಿಲ್ಲ. ಎರಡು ಟೀಮ್ಸ್ಗೂ ಅಷ್ಟೇ ವಿನ್ ಆಗಿದ್ದು ಸೋತಿದ್ದೇನೋ ಅಷ್ಟೊಂದು ಮ್ಯಾಟರ್ ಆಗಿಲ್ಲ. ಬಟ್ ಟೂರ್ನಮೆಂಟ್ ಒಂಥರ ವಿನ್ನಿಂಗ್ ಇಂದ ಎಂಡ್ ಮಾಡಿದ್ರಲ್ವ DC, ಅದು ಸ್ವಲ್ಪ ಖುಷಿ ಅನ್ನೋದು ಇರುತ್ತೆ DCಗೆ. ಅದ್ ಬಿಟ್ರೆ ಇನ್ನೇನು ಬೇರೆ ಏನು ಇರಲ್ಲ. RR ವಿನ್ ಆಗ್ಬಿಟ್ಟು ಕ್ವಾಲಿಫೈ ಆಗಿದ್ದು ಒಂಥರ ಡಿಸರ್ವ್ ಅಂತ ಹೇಳ್ಬೋದು. ಹೌದು, ಅವ್ರ ಪ್ಲೇ ಆಫ್ಸ್ ಹೋಗಿ ಡಿಸರ್ವ್ನೇ, ಒಳ್ಳೆ ಕ್ರಿಕೆಟ್ ಆಡಿದ್ರು ಅಂತ ಹೇಳ್ಬೋದು ಈ ಸೀಸನ್. ಬಟ್ ಆದ್ರೂ KKR ಅವರು ಒಳ್ಳೆ ಕ್ರಿಕೆಟ್ ಆಡಿದ್ರು. ಅವ್ರು ಫಸ್ಟ್ ಪ್ಲೇಸ್ ಅಲ್ಲಿ ಆ ತರ ಸೋತಿರ್ಬೋದು, ಬಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು, ಒಂಥರ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿದ್ರು. ಅವ್ರಾಗಿದ್ರು ಡಿಸರ್ವ್ ಆಗ್ತಾ ಇದ್ರು. ನನ್ಗೆ RR ಆಗಿದ್ದು ಖುಷಿ ಇದೆ. ಒಂದು ಕಡೆ ಬೇಜಾರು ಏನ್ ಗೊತ್ತಾ, PB ಕೇಸ್ ಫಸ್ಟ್ ಆ ತರ ಸ್ಟಾರ್ಟ್ ಮಾಡಿದವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಆ ತರ ಕೊಳಸ್ ಆಗ್ಬಿಟ್ರು, ಅದು ಒಂಚೂರು ಬೇಜಾರ್ ಅಷ್ಟೇ. ಬಟ್ RR ಕ್ವಾಲಿಫೈ ಆಯ್ತಲ್ಲ, ಅದು ನಂಗೆ ಖುಷಿನೇ. ಒಳ್ಳೆ ಕ್ರಿಕೆಟ್ ಆಡ್ಕೊಂಡ್ ಬಂದಿರೋ, ಅದರಿಂದ ಡಿಸರ್ವ್ ಅಂತಾನೆ ಹೇಳ್ಬೋದು. ಇವಾಗ ನಿಮ್ಮ ಅನಿಸಿಕೆ ತಿಳಿಸಿ. RR ಕ್ವಾಲಿಫೈ ಆಗಿದ್ದು ನಿಮ್ಗೆ ಖುಷಿ ಇದೆ, ಇಲ್ಲ PB ಕೇಸ್ ಆಗ್ಬೇಕಾಯ್ತಾ, ಇಲ್ಲಾಂದ್ರೆ KKR ಆಗೋಯ್ತಾ, ಇದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.